ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿವೈ ರಾಘವೇಂದ್ರ ಅವರನ್ನ ಗೆಲ್ಲಿಸಿ ಅಂತ ಕಾಂಗ್ರೆಸ್ನ ಹಿರಿಯ ನಾಯಕ ಶಾಮನೂರು ಶಿವಶಂಕರಪ್ಪನವರು ಕೊಟ್ಟ ಹೇಳಿಕೆ ಕೋಲಾಹಲಕ್ಕೆ ಕಾರಣವಾಗಿದೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಘವೇಂದ್ರನನ್ನ ಗೆಲ್ಲಿಸಿ ಅಂತ ಬಿಜೆಪಿ ನಾಯಕರ ಪರ ಕಾಂಗ್ರೆಸ್ ನಾಯಕ ಶಾಮನೂರು ಶಿವಶಂಕರಪ್ಪನವರು ಬ್ಯಾಟಿಂಗ್ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ರಾಘವೇಂದ್ರ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ಮುಂದೆಯೂ ಇವರನ್ನು ಆಯ್ಕೆ ಮಾಡಬೇಕಾಗಿರೋದು ಸಾರ್ವಜನಿಕರ ಕರ್ತವ್ಯ. ಬೆಕ್ಕಿನ ಕಲ್ಮಠದಲ್ಲಿ ನಡೆದ ಬಸವಶ್ರೀ ಪ್ರಶಸ್ತಿ ಸ್ವೀಕಾರ ಕಾರ್ಯಕ್ರಮದಲ್ಲಿ ಅವರು ಕೊಟ್ಟಿರತಕ್ಕಂಥ ಹೇಳಿಕೆ, ಲಿಂಗಾಯತರಲ್ಲಿ ಪಂಗಡಗಳಿದ್ದರೂ ಕೂಡ ಐಕ್ಯತೆಯ ಭಾವ ಮೂಡುತ್ತೆ ರಾಘವೇಂದ್ರ ಅವರನ್ನ ಗೆಲ್ಲಿಸೋದ್ರ ಮುಖಾಂತರ. ಹಲವಾರು ಪಂಗಡಗಳಿದೆ ಲಿಂಗಾಯತರಲ್ಲಿ, ಬಟ್ ಎಲ್ಲರೂ ಸೇರಿ ರಾಘವೇಂದ್ರನ ಗೆಲ್ಲಿಸಿದ್ರೆ ಐಕ್ಯತೆಯ ಭಾವ ಮೂಡುತ್ತೆ. ಈಗ ಈ ಹೇಳಿಕೆ ತೀವ್ರ ಚರ್ಚೆಯನ್ನು ಹುಟ್ಟು ಹಾಕಿದೆ. ಶಾಮನೂರು ಶಿವಶಂಕರಪ್ಪನವರ ಈ ಹೇಳಿ ಕೇಳಿ ಶಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ ಹಿರಿಯ ನಾಯಕರು, ಶಾಸಕರು, ಅವರ ಪಕ್ಷದ ಅಭ್ಯರ್ಥಿಯಾಗಿ ಅವರು ಅಭ್ಯರ್ಥಿಯ ಪರವಾಗಿ ಮಾತನಾಡಬೇಕಾಗಿತ್ತು. ಬಟ್ BJP ಅಭ್ಯರ್ಥಿ ಪರವಾಗಿ ಅವರು ಮಾತನಾಡಿರೋದು ಒಂಥರ ಈಗ ಬಿಸಿ ತುಪ್ಪ. ಕಾಂಗ್ರೆಸ್ನವರಿಗೆ ನುಂಗ ಹಂಗಿಲ್ಲ, ಉಗಳಂಗಿಲ್ಲ. ಮೊದಲೇ ಸೀನಿಯರ್ ಮೋಸ್ಟ್ ಲೀಡ್ರು ಶಾಮನೂರು ಶಿವಶಂಕರಪ್ಪನವರು, ಅವರ ಬಾಯಲ್ಲಿ ಈ ಥರ ಮಾತು ಬಂದಿರೋದು ಪಕ್ಷಕ್ಕೆ ಇರಿಸು ಮುರುಸು ಉಂಟು ಮಾಡಿದೆ. ಅವರಂತ ಪಾರ್ಲಿಮೆಂಟ್ ಸದಸ್ಯರನ್ನ ಮಾಡ್ತಿರ್ತಕ್ಕಂಥ ನೀವೇ ಧನ್ಯರು ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯ. ಏಕೆಂದರೆ ಕ್ಷೇತ್ರದಲ್ಲಿ ಯಾವ ಕೆಲಸ ಆಗಬೇಕು ಅನ್ನೋದನ್ನು ನೋಡಿಕೊಂಡು ಆ ಎಲ್ಲ ಕೆಲಸಗಳಿಗೂ ಕೂಡ ತಮ್ಮ ಕೈಯಿಂದ ಆಗದೇ ಇದ್ದರೂ ಕೂಡ ಆಗುವ ರೀತಿಯಲ್ಲಿ ಕೆಲಸವನ್ನು ಮಾಡಿ ತೋರಿಸಿಕೊಡ್ತಕ್ಕಂಥ ನಿಮ್ಮಂಥ ನಾಯಕ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಂಥ ಒಂದು ಒಳ್ಳೆಯ ವ್ಯಕ್ತಿಯನ್ನು ತಾವು ಪಾರ್ಲಿಮೆಂಟ್ ಸದಸ್ಯರಾಗಿ ಆರಿಸಿರೋದು ಭಾಳ ಒಳ್ಳೆಯ ಕೆಲಸವನ್ನು ನಿಮಗೆ ಎಷ್ಟೋ ಜನ ಮಾಡಿದ್ದಾರೆ ನನ್ನ ಅಭಿಪ್ರಾಯ. ಇನ್ನೇನು ಮತ್ತೆ 2 ತಿಂಗಳಲ್ಲಿ ಬರುತ್ತೆ ಪಾರ್ಲಿಮೆಂಟ್ ಚುನಾವಣೆ. ಮತ್ತು ರಾಘವೇಂದ್ರವರ ನಿಲ್ತಾರೆ ನಿಮ್ಮ ಪ್ರತಿನಿಧಿಯಾಗಿ. ಇನ್ನು ಯಾರೋ BJP ಪಕ್ಷದಿಂದ ಟಿಕೆಟ್ ಏನು ಕೊಡೋದಿಲ್ಲ. ಅದರಿಂದ ನಾವು ಯಾವಾಗ ಆಶೀರ್ವಾದ ಮಾಡ್ತೇವೆ, ನಮ್ಮದು ನಿಮ್ಮದು ಯಾವಾಗ ನಿಮಗಿನ್ನೂ ನಿಮ್ಮ ತಂದೆಯವರು ನಾವು ಯಾವಾಗ ಇರ್ತೇವೆ. ಈ ರೀತಿ ಅವರು ಮತ್ತೆ ಮಾಡೇ ಮಾಡ್ತಾರೆ. ಆವಾಗ ಕ್ಷೇತ್ರದ ಅಭಿವೃದ್ಧಿಗೆ ಎಷ್ಟು ಕೆಲಸ ಮಾಡಿದ್ದಾರೆ ಅದನ್ನು ಸಮತೂಕ ಮಾಡಿ ಅವರನ್ನು ಗೆಲ್ಲಿಸ್ತಕ್ಕಂಥ ಒಂದು ದೊಡ್ಡ ಕರ್ತವ್ಯ ನಿಮ್ಮದಾಗಿದೆ ಅಂತ ನನ್ನ ಅಭಿಪ್ರಾಯ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಶಶಿಧರ್ ಅವರಿಂದ ಪಡೆಯೋಣ. ಶಶಿಧರ್, ಶಾಮನೂರು ಶಿವಶಂಕರಪ್ಪನವರ ಈ ಹೇಳಿಕೆ ಹಿಂದಿನ ರಾಜಕೀಯ ಏನು? ಇದು ಕೇವಲ ರಾಜಕೀಯ ಹೇಳಿಕೆ ಅಂತ ಅನ್ಕೋಬೇಕಾ, ಅಥವಾ ರಾಜಕೀಯಕ್ಕಿಂತಲೂ ನನಗೆ ಜಾತಿ ಧರ್ಮ ಮುಖ್ಯ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದ? ಈಗ ಕಾಂಗ್ರೆಸ್ ನಾಯಕರಿಗೆ ಇದು ನಿಜಕ್ಕೂ ಕೂಡ ಮುಜುಗರ ಉಂಟು ಮಾಡಿದೆ. ಯಾಕೆ ಈ ರೀತಿ ಹೇಳಿಕೆಯನ್ನು ಶಿವಶಂಕರಪ್ಪನವರು ಕೊಟ್ಟರು ಅಂತಕ್ಕಂಥ ಪ್ರಶ್ನೆ. ಖಂಡಿತವಾಗಿಯೂ ಅರವಿಂದ್, ಏನು ಶಾಮನೂರು ಶಿವಶಂಕರಪ್ಪ ಅವರ ಈ ಹೇಳಿಕೆ ಇದೆ, BY ರಾಘವೇಂದ್ರ ಅವರನ್ನು ಮುಂಬರುವ ಚುನಾವಣೆಯಲ್ಲಿ ಗೆಲ್ಲಿಸಿ ಅನ್ನೋ ಒಂದು ಹೇಳಿಕೆ ಇದೆಯಲ್ಲ, ಇದು ನಿಜಕ್ಕೂ ಕೂಡ ರಾಜಕೀಯ ವಲಯದಲ್ಲಿ ಒಂದು ರೀತಿ ಸಂಚಲನ ಮೂಡಿಸಿದೆ ಅಂತಲೇ ಹೇಳ್ಬೋದಾಗಿದೆ. ಈ ಹಿಂದೆನೂ ಕೂಡ ಶಿವಶಂಕರಪ್ಪ ಅವರವರ ಹೇಳಿಕೆಯನ್ನು ಗಮನಿಸೋದಾದರೆ ಹಿಂದೆ ಕೂಡ ಯಡಿಯೂರಪ್ಪನವರನ್ನು ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಸಿದಾಗಲೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರು ಯಡಿಯೂರಪ್ಪ ಅವರ ಪರ ಬ್ಯಾಟಿಂಗ್ ಮಾಡಿದ್ರು. ಯಡಿಯೂರಪ್ಪನವ್ರನ್ನ ಯಾವುದೇ ಕಾರಣಕ್ಕೂ ಇಳಿಸಬಾರ್ದು, ವೀರಶೈವ ಸಮಾಜದ ಕೆಂಗಣ್ಣಿಗೆ ಗುರಿಯಾಗಬೇಕಾಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಅದು ಅಲ್ಲದೆ ಇತ್ತೀಚೆಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಅವರು ವೀರಶೈವರನ್ನು CM ಮಾಡಬೇಕು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಈ ಎಲ್ಲ ಹೇಳಿಕೆಯನ್ನು ಗಮನಿಸಿದರೆ ನಿನ್ನೆ ರಾಘವೇಂದ್ರ ಅವರ ಪರವಾಗಿ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ BY ರಾಘವೇಂದ್ರ ಅವರನ್ನು ಸಂಸದರಾಗಿ ಪಡೆದಂಥ ಶಿವಮೊಗ್ಗ ಜಿಲ್ಲೆಯ ಜನರು ನಿಜಕ್ಕೂ ಕೂಡ ಧನ್ಯರು. ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ರಾಘವೇಂದ್ರ ಅವರು ಮಾಡಿದ್ದಾರೆ, ಅವರ ಕರ್ತವ್ಯವನ್ನು ನಿಭಾಯಿಸಿದ್ದಾರೆ. ಹೀಗಾಗಿ ಮುಂಬರುವ ಚುನಾವಣೆಯಲ್ಲಿ ರಾಘವೇಂದ್ರ ಅವರನ್ನು ಗೆಲ್ಲಿಸೋದು ಶಿವಮೊಗ್ಗ ಜನರ ಕರ್ತವ್ಯ ಕೂಡ ಆಗಿದೆ. ಅವರನ್ನೇ ಮತ್ತೊಮ್ಮೆ ಗೆಲ್ಲಿಸಿ ಅನ್ನೋ ಒಂದು ಹೇಳಿಕೆಯನ್ನು ಅದು ರಾಘವೇಂದ್ರ ಅವರನ್ನು ಪಕ್ಕದಲ್ಲೇ ಕೂರಿಸ್ಕೊಂಡು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಇದು ಕಾಂಗ್ರೆಸ್ರಲ್ಲಿ ಒಂದು ರೀತಿ ಕೋಲಾಹಲ ಉಂಟು ಮಾಡಿದೆ ಅಂತಲೇ ಹೇಳ್ಬೋದಾಗಿದೆ. ಯಾಕೆಂದರೆ ಈಗ ಹೇಳಿ ಚುನಾವಣೆ ವರ್ಷ ಇದು, ಇನ್ನು ಕೇವಲ 2-3 ತಿಂಗಳಲ್ಲಿ ಲೋಕಸಭೆ ಚುನಾವಣೆ ಕೂಡ ಎದುರಾಗ್ತಾ ಇದೆ. BJP ಕೂಡ ಶಿವಮೊಗ್ಗದಲ್ಲಿ BJP ಭದ್ರಕೋಟೆ ಲೋಕಸಭಾ ಕ್ಷೇತ್ರ ಕಳೆದ 2-3 ಬಾರಿಯಿಂದ
ರಾಘವೇಂದ್ರ ಅವರು ಕೂಡ ಸಂಸದರಾಗಿ ಆಯ್ಕೆ ಆಗ್ತಿದ್ದಾರೆ. ಈ ಬಾರಿ ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಮಧು ಬಂಗಾರಪ್ಪನವರಿದ್ದಾರೆ. ಮಧು ಬಂಗಾರಪ್ಪನವರು ಕೂಡ ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಸಾರಿ ಶಿವಮೊಗ್ಗ ಲೋಕಸಭೆಯಲ್ಲಿ ಶತಾಯಗತಾಯ ಕಾಂಗ್ರೆಸ್ ಗೆಲ್ಲಿಸಲೇಬೇಕು ಅಂತ ಯೋಚನೆ ಪಣ ತೊಟ್ಟಿದ್ದಾರೆ. ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಅವರನ್ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಬೇಕು ಅನ್ನೋ ಒಂದು ಇಂಗಿತವನ್ನು ಕೂಡ ಮಧು ಬಂಗಾರಪ್ಪ ವ್ಯಕ್ತಪಡಿಸಿದ್ದಾರೆ. ಅಂತಿಮ ಕ್ಷಣದಲ್ಲಿ ತಾವೇ ಕೂಡ ಅಭ್ಯರ್ಥಿ ಆಗಬಹುದು ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಒಂದು ರೀತಿ ಮಧು ಬಂಗಾರಪ್ಪ ಅವರು ಕೊಡ್ತಿದ್ರು. ಈ ಎಲ್ಲ ಹೇಳಿಕೆಗಳ ನಡುವೆ ಕಾಂಗ್ರೆಸ್ನ ಹಿರಿಯ ನಾಯಕರಾದ ಶಾಮನೂರು ಶಿವಶಂಕರಪ್ಪ ಅವರು ರಾಘವೇಂದ್ರ ಅವರ ಪರ ಬ್ಯಾಟಿಂಗ್ ಮಾಡಿರೋದು ಕಾಂಗ್ರೆಸ್ಸಿಗರಿಗೆ ಎಲ್ಲೋ ಒಂದು ರೀತಿ ಇರುಸು ಮುರುಸಾಗಿದೆ. ಅದು ಅಲ್ಲದೆ ಏನು ನಿನ್ನೆ ಬೆಕ್ಕಿನ ಕಲ್ಮಠದಲ್ಲಿ ನಡೆದಂಥ ವೀರಶೈವ ಸಮಾಜದ ಕಾರ್ಯಕ್ರಮ, ಅದು ಆ ಕಾರ್ಯಕ್ರಮದಲ್ಲಿ ಬಸವಶ್ರೀ ಪ್ರಶಸ್ತಿ ಪುರಸ್ಕಾರ ಸಮಾರಂಭದಲ್ಲಿ ಪ್ರಶಸ್ತಿ ಸ್ವೀಕರಿಸಿದಂಥ ಶಾಮನೂರು ಶಿವಶಂಕರಪ್ಪನವರು ರಾಘವೇಂದ್ರ ಅವರ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಒಂದು ರೀತಿ ಈ ಹಿಂದಿನಿಂದನೂ ಕೂಡ ಶಾಮನೂರು ಅವರು ಯಡಿಯೂರಪ್ಪ ಕುಟುಂಬಕ್ಕೆ ಒಂದು ರೀತಿ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಿರೋದು ಎಲ್ಲೋ ಒಂದು ರೀತಿ ವೀರಶೈವರ ಪರವಾಗಿ ಶಾಮನೂರು ಅವರು ಕೆಲಸ ಮಾಡ್ತಿದ್ದಾರೇನೋ ಅಂತ ಅನಿಸ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಶಶಿಧರ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ರಾಜಕೀಯಕ್ಕಿಂತಲೂ ಕೂಡ ನಮಗೆ ಜಾತಿ ಧರ್ಮ ಇದೇ ಮುಖ್ಯ ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಈ ರೀತಿ ಹೇಳಿಕೆ ಕೊಡ್ತಾರೆ. ಬಟ್ ಕಾಂಗ್ರೆಸ್ನವರು ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ ಏನಾದ್ರು ಕ್ರಮ ತಗೋತೀರಾ? ಅದಕ್ಕೆ ಉತ್ತರ ಕೊಡಬೇಕು.